ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಸೊ ತುಂಬಾ ಜನಕ್ಕೆ ಬಾಗಿನದ ಬಗ್ಗೆ ಸೀರಿಯಸ್ಲಿ ಹೇಳ್ತೀನಿ. ನಾನು ಎಕ್ಸ್ಪೆಷಲಿ ಒಂದು ಮಾತು ಅಥವಾ ಏನಾದರೂ ಒಂದು ಹೇಳ್ತೀನಿ ಅಂತಂದ್ರೆ ಅದಕ್ಕೆ 100% ನಾನು ಎಫರ್ಟ್ ಅನ್ನ ಹಾಕ್ತೀನಿ, ಅದು ಕಂಪ್ಲೀಟ್ ಮಾಡೋವರೆಗೂ. ಆದ್ರೆ ಕೆಲವೊಬ್ಬರಿಗೆ ಏನಂದ್ರೆ ಸುಮ್ಮನೆ ಇವರು ವ್ಯೂಸ್ಗೋಸ್ಕರ ಗಿಮಿಕ್ಸ್ಗೋಸ್ಕರ ವಿಡಿಯೋ ಮಾಡ್ತಾರೆ. ಇವೆಲ್ಲ ಮೈಂಡಿಂದ ತೆಗ್ಬಿಡಿ. ಬೇರೆ ಯಾರಾದರೂ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾನಂತೂ ಸೆಲ್ಫ್ ಸ್ಯಾಟಿಸ್ಫೈ, ಸೆಲ್ಫ್ ರೆಸ್ಪೆಕ್ಟ್. ನಮಗೆ ಮೊದಲಿಗೆ ನಾವು ಮಾಡೋ ವಿಡಿಯೋಸ್ ಇಷ್ಟ ಆಗಬೇಕು. ಹಾಗಿದ್ದಾಗ ಮಾತ್ರನೇ ಜನ ಇಷ್ಟಪಡಕ್ಕೆ ಸಾಧ್ಯ. ಒಂದು ದಿನ ನಾಟಕ ಮಾಡ್ಬೋದು, 2 ದಿನ ಮಾಡ್ಬೋದು, 3ನೇ ದಿನನೂ ಅದೇ ಥರ ನಾಟಕ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಅದು ಡೈಲಿ ವ್ಲಾಗರ್ ಅಂತೂ ಸೊ ಅವ್ರು ಹೇಗಿರ್ತಾರೋ ಅದನ್ನೇ ಹಾಗೇನೆ ಶೇರ್ ಮಾಡ್ತಾರೆ. ಸೊ ಅದರಲ್ಲಿ ನೋ ಡೌಟ್. ಸೊ ನಾನು ಎಕ್ಸ್ಪೆಷಲಿ ಬಾಗಿನದ ವಿಡಿಯೋ ಮಾಡಿದಾಗಿಂದನೂ ನಂಗೆ ತುಂಬ DMs ಬರ್ತಾ ಇದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ. ಆ್ಯಕ್ಚುಲಿ ನಾನು ಮೊನ್ನೆ ವಿಡಿಯೋದಲ್ಲೇ ಕ್ಲಾರಿಟಿಯಾಗಿ ವಿಡಿಯೋನ ಮಾಡಿದ್ದೀನಿ. ಏನು ಅಂತಂದರೆ, ಇವಾಗ ನಾನು ಬಾಗಿಣದ ವಿಡಿಯೋ ಮಾಡ್ಬೇಕಂದ್ರೆ ಹಸ್ಬೆಂಡ್ ಇರಬೇಕು, ಇಲ್ಲಾಂದ್ರೆ ಪರ್ಯಂತ್ ಇರಬೇಕು, ಇಲ್ಲ 3 ಜನನು ಒಟ್ಟಿಗೆ ಇದ್ರು ನಾನೇ ಬರೆದು ನಾನೇ ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಅವರು ಇದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಆ ದಿನ ಇವತ್ತು ಬಂದೇ ಬಿಡ್ತು. ಸೊ ಇವತ್ತು ಬಾಗಿನದ ವಿನ್ನರ್ ಯಾರು ಅನ್ನೋದನ್ನ ನಾನೀಗ ಸೆಲೆಕ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೇಮ್ಸ್ ಎಲ್ಲ ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ಸೊ ಎಷ್ಟು ಜನ ಇದ್ದಾರೆ ಅಂತಂದ್ರೆ 13 ಜನ ನನಗೆ ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದು. ಸೊ ಈ ವಿಡಿಯೋ ಆದ್ಮೇಲೆ ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಜವಾಬ್ದಾರಿ ಅಲ್ಲ. ಅದಕ್ಕೆ ಮುಂಚೆ ಇಷ್ಟು ದಿನ ಟೈಮ್ ಇತ್ತು. ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವ್ರ ಹೆಸರನ್ನ ಇಲ್ಲಿ ಬರ್ದಿದ್ದೀನಿ. ಸೊ ಇದರ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡಿದೆ, ಯಾಕಂದ್ರೆ ಕೆಲವೊಬ್ಬರಿಗೆ ಏನಂತ ಗೊತ್ತಾ, ಅದೂ ಫೇಕ್ ಅಂತ ಅನ್ಕೋತಾರೆ ಗೈಸ್. ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ರು ಇರ್ತಾರೆ ಮೊಸರಲ್ಲಿ ಕಲ್ಲು ಹುಡುಕೋರು ಅಂತ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ಹೇಗೆ ಮಾಡಿದ್ದೀನಿ ಹೋಗಿ ನೋಡ್ಕೊ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸೊ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂದರೆ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವ್ರಿಗೆ ಬೇಕಾದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಬೇರೆಯವ್ರು ಯಾರಾದರೂ ಹಂಗೆ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಆ ಥರ ಮಾಡೋದಿಲ್ಲ. ಸೊ ನಮ್ಮ ಯಜಮಾನ್ರು ಫೋನ್ ತೊಗೊಂಡು ನನಗೆ ಯಾವ್ಯಾವ ಕಮೆಂಟ್ ಆ ಒಂದು ವಿಡಿಯೋಗೆ ಬಂದಿದೆಯಲ್ಲ ಆ ಎಲ್ಲ ಕಮೆಂಟ್ಗಳನ್ನು ಈ ರೀತಿ ಒಂದು ಚೀಟಿ ಥರ ಮಾಡಿಕೊಂಡು, ಸೊ ಬೇರೆ ಥರ ಆಪ್ಷನ್ ನನಗೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ಯೂಶಲಿ ನಾವು ವಿನ್ನರ್ಸ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನಾವು ಇದೇ ಥರನೇ ಸೆಲೆಕ್ಟ್ ಮಾಡ್ತೀವಲ್ವ. ಸೊ ನಾವು ಸ್ಕೂಲಲ್ಲಿ ಇದ್ದಾಗ ಕಾಲೇಜ್ಗೆ ಅವಾಗೆಲ್ಲ ಇದೇ ಥರನೇ ಸೆಲೆಕ್ಟ್ ಮಾಡ್ತಾಯಿದ್ರು. ಸೊ ನಾನು ಅದೇ ಮೆಥಡನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಈ ಥರ ಒಂದು ಶೀಟನ್ನು ತಗೊಂಡು ಎಷ್ಟು ಜನ ಇದ್ದಾರೋ ಅಷ್ಟು ಪೀಸಸನ್ನು ಕಟ್ ಮಾಡಿಕೊಂಡೆ. ಸೊ ಇವತ್ತು ತುಂಬ ಜನ ಕಮೆಂಟ್ ಮಾಡಿದರು. ಸೊ ಆ ವಿಡಿಯೋ ಕಮೆಂಟ್ ಯಾರೆಲ್ಲ ಮಾಡಿದ್ರು ಅವರನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ತಾ ಇರೋದು ಗೈಸ್. ಸೊ ಅವತ್ತಿನ ವಿಡಿಯೋದಲ್ಲಿ ನಾನೇನು ಸ್ಯಾರಿಗಳನ್ನು ಶೋ ಮಾಡಿದ್ನಲ್ವ, ಸೊ ಅದೇ ಸ್ಯಾರಿಗಳಲ್ಲಿ ಒಂದು ಸ್ಯಾರಿಯನ್ನು ನಾನು ಗಿವ್ ಅವೇ ಮುಖಾಂತರ ಕೊಡ್ತಾ ಇದ್ದೀನಿ. ಗಿವ್ ಅವೇ ಜೊತೆಗೆ ಏನೆಲ್ಲ ಕಳಿಸ್ತಾ ಇದ್ದೀನಿ ಅನ್ನೋದನ್ನು ನಾನು ಇದ್ರದ್ದು ಪ್ಯಾಕಿಂಗ್ ವಿಡಿಯೋ ಏನಿರುತ್ತಲ್ಲ, ಸೊ ಆ ಪ್ಯಾಕಿಂಗ್ ವಿಡಿಯೋ ಮಾಡಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಇವತ್ತು ಏನು ನಾನು ಸೆಲೆಕ್ಟ್ ಮಾಡಿರೋ ಒಂದು ನೇಮ್ ಏನಿರುತ್ತಲ್ಲ, ಸೊ ಅವರು ನನಗೆ DM ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ನಾನು ತಲುಪಿಸೋ ಕೆಲಸವನ್ನು ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಾನೀಗ ಬಳೆ ಹೂವು ಅವೆಲ್ಲ ಕಳಿಸಿದ್ರೆ ನಿಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅದು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಹಾಗಾಗಿ ಎಲ್ಲೆಡಕ್ಕೆ ಬಾಳೆಹಣ್ಣು ಹೂವು ಬಳೆ ತೊಗೊಳಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡನ್ನು ಸಹ ನಾನು ಅದ್ರ ಜೊತೆಗೇ ಕಳಿಸ್ಕೊಡ್ತೀನಿ. ಸೊ ಒಂದು ಮಾತು ಕಿವಿ ಮಾತು ಅಂತಲೇ ತಿಳ್ಕೊಳ್ಳಿ ಗೈಸ್. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿಲ್ವೋ ಅವ್ರು ಬೇಜಾರಾಗಬೇಡಿ. ಬಾಗಿನ ಯಾರಿಗೆ ಸೇರಬೇಕು ಅಂತ ಭಗವಂತನ ಇಚ್ಛೆ ಇರುತ್ತೆ. ಹಾಗಾಗಿ ಇವತ್ತು ನನಗನ್ಸುತ್ತೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಯಾರೆಲ್ಲ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಾಗಿನ ಬರೋದಿಲ್ವೋ ಅಂಥವ್ರ ನೋವು ಜಸ್ಟ್ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಇಟ್ಸ್ ಜಸ್ಟ್ ಬಾಗಿನ, ಏನು ಬಾಗಿನ ಅಂದರೆ ಹಾಗೆ ಹೀಗೆ ಮಾತಾಡ್ತಾರೆ.
ಎಲ್ಲ ತಗೋತಾರಲ್ವ, ಅಂದರೆ ಅವ್ರಿಗೆಲ್ಲ ಕೊಡೋರು ಇರ್ತಾರೆ, ಚೆನ್ನಾಗಿರುತ್ತೆ ಜೀವನ ಅಂಥವ್ರಿಗೆ ಇದ್ರ ಬಗ್ಗೆ ಏನೂ ಅನಿಸೋದಿಲ್ಲ ಆಯಿತಾ. ಕೆಲವೊಬ್ಬರು ಮನೇಲಿ ಬಾಗಿನ ಕೊಡೋ ಪದ್ಧತಿನೇ ಇರೋದಿಲ್ಲ. ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗೀತಪ್ಪ ನಮ್ಮ ಜವಾಬ್ದಾರಿ, ಏನು ಅವ್ರಿಗೆ ಕೊಡೋದು. ವರ್ಷಕ್ಕೊಂದ್ಸತಿ ಮನೆಗೆ ಹೋದರೆ ಏನೋ ಬಾಯಿ ತುಂಬ ಮಾತಾಡಿಸಿ ಸರಿ ನಮ್ಮ ಆಯಿತು ನಡಿ ಹೊರಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಪಾಪ ಅದೂ ಇರೋದಿಲ್ಲ, ಚೆನ್ನಾಗೇ ಇರ್ತಾರೆ, ಆದರೆ ಮಗಳು ಚೆನ್ನಾಗಿ ಯಾವಾಗ ಆಗ್ತಾಳೆ ಅನ್ನೋ ಒಂದು ಆಸೆ ಇರೋದಿಲ್ಲ. ನಾವು ಮಾತ್ರ ಚೆನ್ನಾಗಿರೋಣ, ಅಯ್ಯೋ ಕೊಟ್ಟೆನ್ನು ಕುಳುಕೋರ್ಗೆ ಏನಾದರೂ ಮಾಡ್ಕೊಳ್ಳಿ, ಅವಳು ಪಾಡು ಅವಳು ಇಷ್ಟ, ಅವ್ರ ಗಂಡ ಇಲ್ವ ದುಡಿಯೋಕ್ಕೆ ಸಾಕೋಕ್ಕೆ ಅನ್ನೋ ಥರ ಮೆಂಟಾಲಿಟಿ ಸೀರಿಯಸ್ಲಿ ಇದು ಎಷ್ಟೋ ಜನಗಳಲ್ಲಿ ಈಗಲೂ ಇದೆ. ಯಾಕಂದ್ರೆ ನಾನೇ ನೋಡಿದ್ದೀನಿ ಕೆಲವೊಬ್ಬರು ಪಾಪ ನನಗೆ ಸೀರಿಯಸ್ಲಿ ತುಂಬ ಅಯ್ಯೋ ಅನಿಸುತ್ತೆ. ಹೆಣ್ಮಕ್ಳು ಯಾವತ್ತೇ ಆಗಲಿ ನಿಮ್ಮ ಮನೆಗೆ ಬಂದು ದುಡ್ಡು ಕೇಳೋದಾಗಲಿ ಇನ್ನೊಂದು ಕೇಳೋದಾಗಲಿ ಬರೋದಿಲ್ಲ. ಒಂದು ನೆಮ್ಮದಿಗೆ ನಮಗೆ ಅಂತ ಯಾರೋ ಒಂದು ಜೀವ ಇದೆ ಅಂತ ಬರ್ತಾರೆ. ಯಾವತ್ತೂ ತವ್ರ ಮನೇಲಿ ಹೆಣ್ಮಕ್ಳಿಗೆ ಗೌರವ ಸಿಗೋದಿಲ್ವೋ ಅಂಥ ಮನೆಗೆ ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತೀನಿ, ಹೋಗಲೇಬೇಡಿ. ನಿಮಗಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂತಂದರೆ, ಮಗಳಾಗಿ ನಿಮಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅಂದರೆ, ನೀವು ಮದುವೆ ಆಗಿರುವ ಇನ್ನು ನಿಮ್ಮ ಗಂಡನ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಳ ಗತಿ ಏನು? ಅವ್ರಿಗೆ ಮರ್ಯಾದೆ ಇರುತ್ತಾ? ಚಾನ್ಸೇ ಇಲ್ಲ. ಸೊ ಮರ್ಯಾದೆ ಎಲ್ಲಿರೋದಿಲ್ವೋ ಅಲ್ಲಿ ನಾವು ಹೋಗಬಾರ್ದು. ಕಷ್ಟ ಆಗುತ್ತೆ, ಹೋಗಬಾರ್ದು. ಮರ್ಯಾದೆ ಇರೋ ಜಾಗಕ್ಕೆ ಹೋದರೆ ಇರೋ ಮರ್ಯಾದೆ ಜಾಸ್ತಿ ಆಗುತ್ತೆ. ಒಂದು ಕಿವಿ ಮಾತು ಅಷ್ಟೇನೆ, ಬೇಜಾರಾಗಬೇಡಿ. ತವ್ರ ಮನೆ ಬಾಗಿನ ತುಂಬಾ ಎಮೋಷನ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಆ ಎಮೋಷನ್ ಜೊತೆ ಆಟಾಡೋ ಅಂಥದ್ದು ದಯವಿಟ್ಟು ಯಾರೂ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಆಗೋದಿಲ್ವಾ, ಕೊಡಲೇಬೇಡಿ. ಕೊಟ್ಟ ಮೇಲೆ ಆ ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಅನ್ನೋದನ್ನು ಕೊಡಿ, ಓಕೆನಾ. ಸೊ ಈಗ ಎಲ್ಲರ ಹೆಸರು ನೋಡಿ ಗೈಸ್, ನಿಮಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಅಲ್ಲಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವರ ID-ಗಳನ್ನು ನೀಟಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಎಷ್ಟು ಬಂದಿದೆ ಅಷ್ಟೂ. ಸೊ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಮ್ಮ ಹಸ್ಬೆಂಡ್ ಕೈಲಿ ಇದನ್ನು ಯಾರು ಲಕ್ಕಿ ವಿನ್ನರ್ ಅಂತ ಹೇಳಿ ಅವ್ರ ಕೈಯಲ್ಲೇ ಚೂಸ್ ಮಾಡಿಸ್ತೀನಿ. ಸೊ ಓಕೆನಾ, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ ಹೇಗೆ ಒಬ್ಬೊಬ್ಬರ ಹೆಸರನ್ನು ನಾನು ನೀಟಾಗಿ ಈ ಒಂದು ಇದರಲ್ಲಿ ಬರೆದಿಟ್ಟಿದ್ದೀನಿ. ಸೊ ಈಗ ನಮ್ಮ ಯಜಮಾನ್ರನ್ನ ಕರಿಯೋಣ, ಸೆಲೆಕ್ಟ್ ಮಾಡ್ತಾರೆ ಅವರೇನೆ ರೀ. ಆಮೇಲೆ ನಾನೇ ಎಲ್ಲ ಇದು ಬೇಡ ಗುರು, ನನಗೆ ಆ ಥರ ಎಲ್ಲ ಕೊಡ್ತಾ ಇದ್ದೀನಿ. ಒಬ್ಳು ತಂಗಿ ಆಗಿ, ಅಕ್ಕ ಆಗಿ, ಮಗಳಾಗಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿಡು ಆಗತ್ತಾ? ಕಾಣಿಸುತ್ತಾ? ನೀನು ಬರ್ತೀಯಾ? ಐರನ್ ಮಾಡಿದ್ದಿಲ್ಲೇ ಹಿಂಗೆ ಸ್ವಲ್ಪ ಚೂರು ಮೇಲಿಕ್ಕೆ, ನೀನು ಬರಲ್ವಲ್ಲ, ಅದನ್ನು ತಿರುಗಿಸ್ಬೇಕು ತಿರುಗಿಸಮ್ಮ. ಇನ್ನೊಂದು ಚೂರು ಹಿಂದಕ್ಕೆ ಬಾ, ಇನ್ನೊಂದು ಓಕೆ. ನೋಡಿ ಈಗ ಸೆಲೆಕ್ಟ್ ಮಾಡೋ ಟೈಮು. ನೀನೊಂದ್ಸತಿ ಹಿಂಗೆ ಮೇಲ್ಗಡೆ ಎಲ್ಲ ಹಿಂಗೆ ಮಾಡ್ಕೊಂಡ್ರಿ, ಎಡ್ಕೆ ಇಟ್ಕೊ. ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಯಾರ ಲಕ್ಕಿ ಪರ್ಸನ್ ಗೊತ್ತಿಲ್ಲ. ಚಿನಿ ಇದು ನಿಂಗೆ ಗೊತ್ತಾ? ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಯಾರಿಗೂ ಬಾಗಿನ ಕೊಡ್ತಾ ಇದ್ದಾರೆ, ಯಾರು ಬಂದಿಲ್ಲ ಅಂದ್ಬಿಟ್ಟು ಅವ್ರು ಕಮೆಂಟ್ಸ್ ಮಾಡಿದ್ದಾರೆ, ಅವ್ರು ಕೊಡ್ತಾ ಇದೆಯಾ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮಾಡು. ಅಪ್ರಿಷಿಯೇಟ್ ಮಾಡಲ್ವ ಅದಕ್ಕೆ? ಹೇಳ್ದಲ್ಲ, ಮಾತ್ರ ಹೇಳ್ತಾ ಇದ್ರಲ್ಲ, ನನ್ನ ಮಗನ ಕಾಪಿ ಮಾಡಲ್ಲ, ನನ್ನ ಮಗ ಪ್ರತಿಯೊಂದಕ್ಕೂ ಅದೇ ಕಮೆಂಟ್ಸ್ ಮಾಡ್ತಾರೆ. ಚೆನ್ನಾಗಿ ಮಾಡ್ದ ಇನ್ನೊಂದ್ಸತಿ. ನೋಡಿ ಗೈಸ್, ಮಿಕ್ಸ್ ಚೆನ್ನಾಗಿ ಮಾಡಿದ್ದೀನಿ. ಸೊ ಎನಿವನ್ ಅದು ಯಾರಿದ್ದಾರೆ ನೋಡಿ, ಓದು. ಪ್ರಜು ಗೌಡ. ಯಾರು? ಪ್ರಜು ಗೌಡ. ಸೊ ಓಕೆ, ಅಲ್ಲಿ ತೋರಿಸ್ಬಿಡ ಅವ್ರಿಗೆ, ನಿಮಗೆ ಪ್ರಜು ಗೌಡ ಅಂತ ಕಾಣಿಸ್ತಾ ಇದೆಯಾ? ಪೆನ್ನಲ್ಲಿ ಬರ್ತಿದೆ ಕಾಣಿಸೋದು, ಪೆನ್ಸಿಲ್ ಬರ್ತಿದೆಯಾ? ನಾನು ಚೂರು ಹಿಂದಕ್ಕೆ ಇಟ್ಕೊ. ಓಕೆ ನೋಡಿ, ಫಸ್ಟ್ ನೇಮ್ ಬಂದು ಪ್ರಜು ಗೌಡ, ಓಕೆನಾ ಚಿನಿ? ಅದಿರ್ಲಿ, ಇದು ಪ್ರಜು ಗೌಡ. ಇನ್ ಕೇಸ್ ಇವ್ರು ರಿಪ್ಲೈ ಮಾಡಲಿಲ್ಲ ಅಂತ ಅಂದ್ರೆ ಬೈ ಕಡೆ, ಇನ್ ಕೇಸ್ ಇವ್ರು ಕಳಿಸ್ತೀನಿ, ಇವ್ರು ಏನಾದ್ರು ರಿಪ್ಲೈ ಮಾಡಿ ಅಡ್ರೆಸ್ ಎಲ್ಲ ಕಳ್ಸಿದ್ರೆ ನಾನು ಅವ್ರಿಗೆ ಕಳ್ಸಿಕೊಡ್ತೀನಿ. ಇನ್ನೊಂದನ್ನು ತೆಗ್ಸಿರ್ತೀನಿ. ಸುಧಾರಾಣಿ. ಸುಧಾರಾಣಿ ತೋರ್ಸಲ್ಲಿ. ಸೊ ಇವರು ಸೆಕೆಂಡ್, ಅಂದ್ರೆ
ಇವರಿಬ್ಬರಲ್ಲಿ ಯಾರು ಟ್ರೈಪಾಡ್ ಮುಂದೆ ಇಟ್ಬಿಡ ಹಂಗೆ ಸೈಡ್ ಬಿಡು. ಸೊ ಗೈಸ್ ಸೆಲೆಕ್ಷನ್ ಅಂತೂ ಆಯ್ತು. ಫಸ್ಟ್ ಬಂದಿದ್ದು ಪ್ರಜು ಗೌಡ, ಕಾಣಿಸ್ತಾ ಇದೆಯಾ? ನಾನು ಫೋಟೋ ಹಾಕ್ತೀನಿ ಅವ್ರದ್ದು ಬೇಕಂದ್ರೆ ನೋಡಿ. ಫಸ್ಟ್ ನೇಮ್ ಬಂದು ಪ್ರಜು ಗೌಡ. ಸೊ ಇವ್ರಿಗೆ ನಾನು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಪ್ರಜು ಗೌಡ ಅಂತ ಏನು ID ನೇಮ್ ಇದೆಯಲ್ಲ, ಅವರು ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಕಳ್ಸ್ಕೊಡಿ. ಆ್ಯಂಡ್ ಸರಿಯಾಗಿರೋ ಅಡ್ರೆಸ್ ಕಳ್ಸ್ಕೊಡಿ. ಹಾಗೇನೆ ಅವರು ಕಾಲ್ ಮಾಡಿದಾಗ ಪಿಕ್ ಮಾಡಿ, ಇಲ್ಲಾಂದ್ರೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ. ಸೊ ಇವರು ಎಷ್ಟು ಬೇಗ ರಿಪ್ಲೈ ಮಾಡ್ತಾರೋ, ನಾನು ಇವತ್ತು ವಿಡಿಯೋನ ಇವತ್ತು ಆಗೋದಿಲ್ಲ. ಸೊ ಸಂಡೇ ಅಪ್ಲೋಡ್ ಮಾಡ್ತೀನಿ. ಬೈ ಚಾನ್ಸ್ ಸಂಡೇನೂ ಆಗಲಿಲ್ಲ ಅಂದ್ರೆ ಮಂಡೇ ಡೆಫಿನೆಟ್ಲಿ ವಿಡಿಯೋ ಬರುತ್ತೆ. ಸೊ ಆದಷ್ಟು ನಿಮಗೆ 1 ಡೇ ಟೈಮ್ ಕೊಡ್ತೀನಿ. ಸೊ ದಯವಿಟ್ಟು ಮಂಗಳವಾರ ಅಷ್ಟೊತ್ತಿಗೆ ನನಗೆ ರಿಪ್ಲೈ ಮಾಡಿ. ಮಂಗಳವಾರ ನೀವು ರಿಪ್ಲೈ ಮಾಡಲಿಲ್ಲ ಅಂತ ಅಂದ್ರೆ ನಾನು ಸುಧಾರಾಣಿ ಅವ್ರಿಗೆ ಕೊಡ್ತೀನಿ. ಬಿಕಾಸ್ ಇವ್ರು ರಿಪ್ಲೈ ಮಾಡಿದ್ರೆ, ಯಾಕಂದ್ರೆ ಫಸ್ಟ್ ಪಿಕ್ ಆಗಿರೋದು ಇವ್ರ ಹೆಸರು ಪ್ರಜು ಗೌಡ ಅಂತ. ಇವ್ರೇನಾದ್ರೂ ನನಗೆ ಅಡ್ರೆಸ್ಸು ಏನು ಕಳ್ಸ್ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಆಗಿರೋದು ಸುಧಾರಾಣಿ ಅಂತ ಹೇಳಿ. ಸೊ ಸುಧಾರಾಣಿ ಅವರೇ, ನೀವು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನನಗೆ ಅಡ್ರೆಸ್ಸು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಸರಿಯಾಗಿರೋ ನಂಬರನ್ನು ಕಳಿಸ್ಕೊಡಿ. ಸೊ ದಯವಿಟ್ಟು, ಯಾಕಂದರೆ ಕೊರಿಯರ್ ಅವ್ರು ಬಂದಾಗ ನೀವೇನಾದರೂ ಪಿಕ್ ಮಾಡಿಲ್ಲ ಅಂತ ಅಂದಾಗ ಮತ್ತೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಇವರು ಫಸ್ಟ್ ಪ್ರಜು ಗೌಡಗೆ ಪ್ರಿಫರೆನ್ಸು. ಸೊ ಅವ್ರಿಗೆ ಮಂಗಳವಾರದವರೆಗೂ ಟೈಮ್ ಇದೆ. ಬಟ್ ಆದರೂ ಪರವಾಗಿಲ್ಲ ಸುಧಾರಾಣಿ ಅವರೇ, ನಿಮ್ಮದು ಅಡ್ರೆಸ್ ಅದೆಲ್ಲ ಕಳಿಸ್ಕೊಡಿ. ನನಗೆ ಪ್ರಜು ಗೌಡ ಅವರು ಏನಾದರೂ ಕಳಿಸಿಲ್ಲ ಅಂದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಕರೆಂಟ್ ಹೋಯ್ತಾ ಬಂತರಿ? ಹೋಯ್ತು. ಸೊ ಇವೆರಡು ಹೆಸರನ್ನ ಸಪ್ರೇಟ್ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ಉಳಿದವರು ಇನ್ನು ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ದಯವಿಟ್ಟು ಬೇಜಾರಾಗಬೇಡಿ. ಬಿಕಾಸ್ ಈ ಥರ ಇವಾಗ ಅಟ್ ಪ್ರೆಸೆಂಟ್ ನನಗೆ 15,000 ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನೂ ಆದಷ್ಟು ಬೇಗ 20 ಸಬ್ಸ್ಕ್ರೈಬರ್ ಆದಾಗೂ ನಾನು ಮಾಡೇ ಮಾಡ್ತೀನಿ, ಅಥವಾ 25 ಆದಮೇಲೆ ಮಾಡ್ತೀನಿ. ದೇವ್ರು ಎಷ್ಟು ಅನುಕೂಲ ಕೊಡ್ತಾನೋ ಅದ್ರ ಮೇಲೆ. ಸೊ ಒಬ್ಳು ತಂಗಿಯಾಗಿ ಅಥವಾ ಒಬ್ಳು ಮಗಳಾಗಿ ನನ್ನ ಕಡೆಯಿಂದ ಬಾಗಿನವನ್ನ ನಾನು ಕಳಿಸ್ತಾ ಇದ್ದೀನಿ. ಸೊ ಹೇಗೆ ಕಳಿಸ್ತೀನಿ, ಇವಾಗ ಅಡ್ರೆಸ್ ಬಂದ ಮೇಲೆ ನೆಕ್ಸ್ಟ್ ನಾನು ಅದನ್ನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹೇಗೆ ಕಳಿಸ್ತೀನಿ ಏನು ಎಲ್ಲವನ್ನ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಅರಿಶಿನ ಕುಂಕುಮ ಆಮೇಲೆ ಬಳೆನ ನಾನು ಇಲ್ಲಿಂದ ಕಳಿಸಿದ್ರೆ ಹೊಡೆದೋಗುತ್ತೆ. ಸೊ ಹಾಗಾಗಿ ನಾನು ದುಡ್ಡನ್ನು ಸಹ ಕಳಿಸ್ಕೊಡ್ತೀನಿ. ಅದರಲ್ಲಿ ನೀವು ಅರಿಶಿನ ಕುಂಕುಮ, ಎಲೆ ಅಡಿಕೆ, ಹೂವು ಎಲ್ಲ ತಗೊಳ್ಳಿ. ಆ್ಯಂಡ್ ಬೇಗ ರಿಪ್ಲೈ ಮಾಡಿ ಪ್ರಜು ಗೌಡ ಅವರೇ. ಸೊ ಇದು ಸುಳ್ಳಲ್ಲ, ನಿಜವಾಗ್ಲೂ ನಾನು ಬಾಗಿನ ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ಗಿಮಿಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ದಯವಿಟ್ಟು ಆ ಥರ ವರ್ಡನ್ನು ನನಗೆ ಯೂಸ್ ಮಾಡಬೇಡಿ. ನನಗೆ ಯಾವತ್ತೇ ಆಗಲಿ ನನಗೆ ಆ ಥರ ಉದ್ದೇಶ ಇಲ್ಲ. ನಾನು ಏನೇ ಕೆಲಸ ಮಾಡಿದ್ರು ಮನಸ್ಪೂರ್ವಕವಾಗಿ ಮಾಡ್ತೀನಿ. ಒಬ್ಬರನ್ನ ಬೈಬೇಕಾದ್ರೂ ಮನಸ್ಪೂರ್ವಕವಾಗಿ ಬೈತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಆದಷ್ಟು ಬೇಗ ಪ್ರಜು ಗೌಡ ಅವರೇ ನಿಮ್ಮ ಡೀಟೇಲ್ಸನ್ನ ನನಗೆ ಇನ್ಸ್ಟಾಗ್ರಾಮ್ ಮಾಡಿ. ಐ ಡಿ ಬಂದ್ಬಿಟ್ಟು ನಮ್ಮ ಕುಟುಂಬ ಅಂತಾನೆ ಇರುತ್ತೆ, ಇಲ್ಲಾಂದ್ರೆ ಭಾಗ್ಯಲಕ್ಷ್ಮಿ ಅಂತ ಇರುತ್ತೆ. ನೀವು ಚೆಕ್ಔಟ್ ಮಾಡಿ. ನಮ್ಮ ಕುಟುಂಬ ಅಂದ್ರೆ ಬರುತ್ತೆ ಆಲ್ಮೋಸ್ಟ್. ಸೊ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ದಯವಿಟ್ಟು ಆದಷ್ಟು ಬೇಗ ಕಳಿಸ್ಕೊಡಿ. ಟ್ರೈ ಮಾಡ್ತೀನಿ ದೀಪಾವಳಿ ಹಬ್ಬ ಅಷ್ಟೊತ್ತಿಗೆ ನಿಮಗೆ ರೀಚ್ ಮಾಡಲಿಕ್ಕೆ. ಬಿಕಾಸ್ 7 to 8 ವರ್ಕಿಂಗ್ ಡೇಸ್ ಆದರೂ ಬೇಕಾಗತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ. ಯಾರಿಗೆಲ್ಲ ಬಂದಿಲ್ವೋ ಬೇಜಾರಾಗಬೇಡಿ. ಇನ್ನು ಮುಂದೆ ಈ ರೀತಿಯಾದಂತಹ ಗಿವ್ ಅವೇಗಳನ್ನು ಪ್ಲಾನ್ ಮಾಡೋಣ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.